ಸಿನಿಮಾ ಸ್ಟೈಲ್ನಲ್ಲಿ ಗನ್ ತೋರಿಸಿ ಜ್ಯುವೆಲ್ಲರಿ ಶಾಪ್ ರಾಬರಿ ಮಾಡಿರೋ ಘಟನೆ ನೆಲಮಂಗಲದ ರಾಮದೇವ್ ಜ್ಯುವೆಲ್ಲರ್ಸ್ನಲ್ಲಿ ನಡೆದಿದೆ. ಬೈಕ್ನಲ್ಲಿ ಬಂದಿದ್ದ ಮೂವರು ದುಷ್ಕರ್ಮಿಗಳಿಂದ ಕೃತ್ಯ ನಡೆದಿದ್ದು 50,000 ನಗದು 50 ಗ್ರಾಂ ಚಿನ್ನಾಭರಣ ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮಾಣಿಕ್ ರಾಮ್ ಎಂಬುವರಿಗೆ ಸೇರಿದಂತಹ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಣಿಕ್ಯ ರಾಮ್ ಅವರ ಇಬ್ಬರು ಮಕ್ಕಳು ಗೌತಮ್ಯ ಮತ್ತು ವಿಷ್ಣು ಶಾಪ್ನಲ್ಲೇ ಇದ್ರು. ಈ ವೇಳೆ ಅವಘಡ ನಡೆದಿದ್ದು ಮಕ್ಕಳ ಕಿರುಚಾಟ ಕೇಳಿ ಪಕ್ಕದಲ್ಲೇ ಇದ್ದಂತಹ ಫ್ಯಾನ್ಸಿ ಶಾಪ್ನಲ್ಲಿದ್ದಂತಹ ತಾಯಿ ಶೋಭಾ ಜ್ಯುವೆಲ್ಲರಿ ಶಾಪ್ಗೆ ಬರ್ತಲೇ ಸ್ಥಳದಿಂದ ಪರಾರಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತುಮಕೂರು ರಸ್ತೆ ಪಕ್ಕದಲ್ಲೇ ಘಟನೆ ನಡೆದಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹಂಗೆ ನೋಡ್ತಾ ಇದ್ದಿದ್ದು ವೆಹಿಕಲ್ ಇಂದ ನಾನು ನೋಡ್ತಾ ಇದ್ದಿದ್ದು ಹಂಗೆ ಈಚೆ ಹೋಗೋ ಟೈಮಲ್ಲಿ ಒಳಗಡೆ ಕಿತ್ತಾಡ್ತಾ ಇದ್ದಿದ್ದು ಸೌಂಡ್ ಬಂದಿ ಜೋರಲ್ಲಿ ನಾನು ಹೋಗಿದ್ದು. ಆಮೇಲೆ ಬಂದು ಮಂಜಣ್ಣಗೆ ಹೇಳಿದ್ದು, ಮಂಜಣ್ಣ ಯಾರು ಕಳ್ದ್ರು ಬಂದಾರೆ ಅಂತ ಬಂದಿದ್ದು. ಅಷ್ಟು ತಕ್ಕ ಈಚೆ ಬಂದ್ಬಿಟ್ಟಾರೆ. ಒಳಗಡೆ ಯಾವಾಗ ಹೋಗೋದು ನಾನು ನೋಡಿಲ್ಲ, ಒಳಗಡೆ ನೋಡಿಲ್ಲ, ಈಚೆ ಮಾತ್ರ ನೋಡಿದ್ದು ಅಷ್ಟೇ. ಆಮೇಲೆ ಹೋಗ್ಬಿಟ್ರು ಬೈಕಲ್ಲಿ ಇವ್ರು ಮಂಜಣ್ಣಕ್ಕೆ ಹೋಗಿದ್ದು, ಮಂಜಣ್ಣ ಬರೋ ತಕ್ಕ ಹೋಗ್ಬಿಟ್ಟಾರೆ. ಆಮೇಲೆ ಅಲ್ಲಿ ಚೆಕ್ ಮಾಡಿದಾಗ ಎಷ್ಟು ಗ್ರಾಮ್ ಹೋಗಿತ್ತಮ್ಮ? ನಮ್ಗೆ ಗೊತ್ತಿಲ್ಲ, ನಾನು ಒಳಗಡೆ ಹೋಗಿಲ್ಲ. ಬಟ್ ನೀವು ಗನ್ ನೋಡಿದ್ರಮ್ಮ? ನೀವು ಗನ್ ಕೈಗಿತ್ತು, ಹಂಗೆ ತೋರಿಸಿದ್ದು ನಮ್ಗೆ ಗನ್ ಅಷ್ಟೇ. ನಾನು ಕಡ್ಡಿ ತಗೊಳ್ಳಿದ್ ಗನ್ ತೋರಿಸಿದ್ದು ನನ್ಗೆ. ಮಂಜಣ್ಣಗೆ ಹೇಳೋ ತಕ್ಕ ಇವ್ರು ಹೋಗ್ಬಿಟ್ಟವ್ರು. ನಿಮ್ ಹುಡುಗಂಗೆಲ್ಲ ಏಟ್ ಆಗಿದ್ಯಂತೆ ಮುಖ? ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು. ಅವರೇ ಮಾಡಿದ್ದ? ಏನ್ ಮಾಡಿದ್ರು ಅದು ಗೊತ್ತಿಲ್ಲ, ಇಷ್ಟು ಏಟ್ ಆಯ್ತು ಇವ್ರಿಗೆ. ಬಟ್ ಗನ್ನಲ್ಲಿ ಶೂಟ್ ಮಾಡಿಲ್ಲ ಅವರು ಹುಡುಗರು ಏನ್ ನಾನು ನೋಡಿಲ್ಲ, ಕೈಲಿಲ್ಲ, ಮುಖಾಗಿಲ್ಲ ಆಯ್ತು. ಮುಂಚೆ ಈ ತರ ಯಾವಾಗ ಮಾಡಿದ್ರ ಇವಾಗ?